ಹಲೋ ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ತನ್ನ 12ನೇ ಸೀಸನ್ಗೆ ಸಜ್ಜಾಗಿದೆ. ಶೋ ಪ್ರಾರಂಭ ದಿನಾಂಕ ಕೂಡ ರಿವೀಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ವೈರಲ್ ಆಗುತ್ತಿದೆ. ಈ ಮಧ್ಯೆ ರಜತ್ ಕಿಶನ್ ಇಬ್ಬರನ್ನು ಈ ಬಾರಿ ಬಿಗ್ ಬಾಸ್ಗೆ ರೆಫರ್ ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಸದ್ಯ ಈ ಮಾಹಿತಿ ಕುತೂಹಲ ಹುಟ್ಟಿಸಿದೆ. ನಟ ಕಿಚ್ಚ ಸುದೀಪ್ ಈ ಸೀಸನ್ಗೂ ನಿರೂಪಕರಾಗಿ ಮುಂದುವರಿಯಲಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೆಪ್ಟೆಂಬರ್ 28ರಿಂದ ಪ್ರಸಾರವಾಗಲಿದೆ ಎಂದು ಕಿಚ್ಚ ಸುದೀಪ್ ಅವರೇ ಘೋಷಿಸಿದ್ದಾರೆ. ದೊಡ್ಮನೆ ಆಟಕ್ಕೆ ಯಾರೆಲ್ಲ ಬರಲಿದ್ದಾರೆ ಅನ್ನೋ ಕುತೂಹಲ ಹಲವರಲ್ಲಿದೆ. ಈ ಸ್ಪರ್ಧಿಗಳ ಪಟ್ಟಿ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹೆಸರುಗಳು ಚರ್ಚೆಯಾಗುತ್ತಿವೆ. ಈ ಮಧ್ಯೆ ರಜತ್ ಕಿಶನ್ ಅವರ ಮಾಹಿತಿ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ರಜತ್ ಕಿಶನ್ ಇಬ್ಬರನ್ನು ಬಿಗ್ ಬಾಸ್ಗೆ ರೆಫರ್ ಮಾಡಿದ್ದೇನೆ ಎಂದು ಹೇಳಿದ್ದಾರೆ. ಆದರೆ ಅವರ ಹೆಸರುಗಳನ್ನು ರಜತ್ ಬಹಿರಂಗಪಡಿಸಿಲ್ಲ. ಸ್ಪರ್ಧಿಗಳ ಹೆಸರುಗಳನ್ನು ಕಿಚ್ಚ ಸುದೀಪ್ಗೂ ಶೋ ಆರಂಭವಾಗುವವರೆಗೂ ತಿಳಿಯದು ಎಂದಿದ್ದಾರೆ ರಜತ್. ನಾನು ಇಬ್ಬರನ್ನ ಬಿಗ್ ಬಾಸ್ಗೆ ರೆಫರ್ ಮಾಡಿದ್ದೆ. ಆದರೆ ಅವರು ಏನು ಡಿಸಿಷನ್ ತಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಿಗ್ ಬಾಸ್ ಎನ್ನುವ ವೇದಿಕೆ ಹೇಗೆ ಅಂದರೆ ಸ್ಟೇಜ್ ಮೇಲೆ ಬಂದ ಮೇಲೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಇದ್ದಾರೆ ಅನ್ನೋದು ಸುದೀಪ್ ಸರ್ಗೆ ಗೊತ್ತಾಗುವುದು. ಹೀಗಿರುವಾಗ ನಮಗೆ ಯಾರೆಲ್ಲ ಸ್ಪರ್ಧಿಗಳಿದ್ದಾರೆ ಅನ್ನೋದು ಹೇಗೆ ಗೊತ್ತಾಗುತ್ತದೆ? ಸೀಕ್ರೆಟ್ ಆಗಿ ಮಾಡುವಂತಹ ಮಿಷನ್ ಅದು ಎಂದಿದ್ದಾರೆ ರಜತ್. ಸುದೀಪ್ ಸರ್ ಅವರು 11ನೇ ಸೀಸನ್ ಲಾಸ್ಟ್ ಹೋಸ್ಟ್ ಮಾಡೋದು ಅಂತ ಹೇಳಿದ್ದರು. ಈಗ 12ನೇ ಸೀಸನ್ಗೂ ಅವರೇ ಹೋಸ್ಟ್ ಆಗಿ ಬರಲಿದ್ದಾರೆ. ಈ ಬಾರಿ ಟೀಮ್ಗೆ ಜವಾಬ್ದಾರಿ ಹೆಚ್ಚಿದೆ. ಸುಮ್ಮನೆ ಯಾರ್ಯಾರನ್ನೋ ಮುಂದೆ ತಂದು ನಿಲ್ಲಿಸಿಬಿಟ್ರೆ ಅದು ಚೆನ್ನಾಗಿರುವುದಿಲ್ಲ. ಶೋಗೆ ನ್ಯಾಯ ಒದಗಿಸುವಂತಹ ಕಂಟೆಸ್ಟೆಂಟ್ ಇರಲಿ ಅನ್ನೋದು ನನ್ನ ಅಭಿಪ್ರಾಯ ಎಂದು ಇತ್ತೀಚೆಗೆ ಮಾಧ್ಯಮಗಳಿಗೆ ರಜತ್ ಹೇಳಿಕೊಂಡಿದ್ದಾರೆ. ಕನ್ನಡ ಕಿರುತೆರೆಯ ಬಹುನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ತನ್ನ 12ನೇ ಸೀಸನ್ನೊಂದಿಗೆ ಮತ್ತೆ ಮನರಂಜನೆ ನೀಡಲು ಸಿದ್ಧವಾಗಿದೆ. ಸೆಪ್ಟೆಂಬರ್ 28ರಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಎಂದು ನಟ ಕಿಚ್ಚ ಸುದೀಪ್ ಘೋಷಿಸಿದ್ದಾರೆ. ಈ ಬಾರಿಯೂ ಸುದೀಪ್ ಅವರೇ ನಿರೂಪಕರಾಗಿ ಮುಂದುವರಿಯುತ್ತಿರುವುದು ಅಭಿಮಾನಿಗಳಿಗೆ ಸಂತಸದ ಸುದ್ದಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಹೆಸರುಗಳು ವೈರಲ್ ಆಗುತ್ತಿವೆ. ಈ ಪೈಕಿ ಬಾಳು ಬೆಳಗುಂದಿ, ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2ರ ವಿಜೇತ ಸುನಿಲ್, ನಟಿ ಅಪೂರ್ವ ಸೇರಿದಂತೆ ಇನ್ನಷ್ಟು ಹೆಸರುಗಳು ಚರ್ಚೆಯಲ್ಲಿವೆ. ಆದರೆ ಅಧಿಕೃತ ಪಟ್ಟಿ ಶೋ ಆರಂಭವಾಗುವವರೆಗೆ ಬಹಿರಂಗಗೊಳ್ಳುವುದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.